ಇಂಡಿಯನ ಕಾರ್ಖಾನೆಯಿಂದ ಇಲ್ಲಿವರೆಗೂ ಎಷ್ಟು ಜನ ಸತ್ತಿದ್ದಾರೆ ಅಂತ ಲೆಕ್ಕ ಇಲ್ಲ. ಮತ್ತು ಇದು ವಿಷಗಾಳಿಪೂರಿತವಾಗಿ ಜನಕ್ಕೆ ಅನಾರೋಗ್ಯಕ್ಕೆ ತುರ್ತಾಗಿದ್ದಾರೆ. ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ ಅಂತ ಪರಿಸ್ಥಿತಿಯಲ್ಲೂ ಮನೆಗಳಿಗೆ ನಡ್ತಾ ಇದ್ದಾರೆ. ಇವರು ಕಿಟ್ಗಳ ಮುಖಾಂತರ ಇವರು ಆರೋಗ್ಯ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ಕೊತಾ ಇಲ್ಲ. ಯಾಕೆಂದರೆ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳಿಂದ ಇವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇವತ್ತು 170 ಕಿಟ್ ಇದ್ದಿದ್ದು 350 ಕಿಟ್ಗೆ ಹೋಗಿದೆ ಊರಲ್ಲಿ. ಯಾರ್ಯಾರಿಗೆ ಏನು ಮಾಡ್ಕೊತಾರೆ ಅವ್ರವ್ರ ಕೆಲಸಕ್ಕೆ ಹೋಗೋವಂಥವ್ರಿಗೆ ಅವ್ರವ್ರಿಗೆ ಮನೆ ವಾತಾವರಣಕ್ಕೆ ತಕ್ಕನಾಗಿ ಕಂಪ್ನಿಯಲ್ಲಿರೋರ್ಗೇ ಅವ್ರು ಕಿಟ್ಗಳು ಕೊಡ್ತಾಯಿದ್ದಾರೆ ಹೊರತು ಅಕ್ಕಪಕ್ಕ ಹಳ್ಳಿಗೆ ಕೊಡೋವಂಥದ್ದು ಏನೂ ಬೇಕಾಗಿರಲಿಲ್ಲ. ಅನಾಥಾಶ್ರಮ ಇತ್ತು, ಮಕ್ಕಳನ್ನ ವಿದ್ಯಾದಾನ ಸ್ಕೂಲ್ಗೆ ಹೋಗೋವಂಥವ್ರು ನಮ್ಮೂರಲ್ಲಿ ಇದುವರೆಗೂ ಬಡವರು ಅಂತ ಯಾರೂ ಇಲ್ಲ. ಇಂಡಿಯಾನದಿಂದ ಸಹಕಾರ ಕೊಡ್ತಾಯಿದ್ದಾರೆ. ಅಂಥ ಅವಶ್ಯಕತೆ ಬೇರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹಿಂದುಳಿದ ಹಳ್ಳಿಗಳಿದೆ, ಅದಕ್ಕೆ ಮಾಡಲಿ ಒಪ್ಕೊತೀವಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಈ ಫ್ಯಾಕ್ಟ್ರಿಯಿಂದ ಸಾಕಷ್ಟು ಜನ ಆರೋಗ್ಯಕ್ಕೆ ಈಡಾಗಿದ್ದಾರೆ. ಅದರಿಂದ ಇದು ಕೂಡಲೇ ಸರ್ಕಾರ ಗಮನ ಎಚ್ಚೆತ್ಕೊಂಡು ಇದನ್ನು ವರ್ಗಾವಣೆ ಮಾಡಲಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಜನ ಇವತ್ತು ಉಸಿರಾಟ ತೊಂದರೆ, BP ಶುಗರು, ಇದು ಕೈಕಾಲು ನೋವು, ಜ್ವರ, ಈ ಥರ ಎಲ್ಲ ಪಿಡ್ಸು ಎಲ್ಲ ಬರ್ತಾಯಿದೆ. ಕೆಲವು ಜನ ಹೇಳ್ಕೊತ ಇಲ್ಲ. ಆಮೇಲೆ ಇಲ್ಲಿ ಸುಮಾರು ಕಿಟ್ಗಳು ಕೊಡ್ತಾವ್ರೆ. ಆ ಕಿಟ್ಗಳು ಯಾರು ಕೇಳಿಲ್ಲ. ಇಲ್ಲಿ ಕಾರ್ಖಾನೆಯವರು ನಾವು ಯಾರು ಕೇಳಲೇ ಇಲ್ಲ. ಅವರಷ್ಟು ಅವರು ಇವತ್ತು ಕೊಡ್ತಾವ್ರೆ. ಇವತ್ತು ನೀವು ಕಿಟ್ ಕೊಡ್ತೀವಿ, ನಿಮಗೆ ಅದು ಮಾಡಿಸ್ಕೊಡ್ತೀವಿ, ಇದು ಮಾಡಿಸ್ಕೊಡ್ತೀವಿ, ಊರು ಅಭಿವೃದ್ಧಿ ಮಾಡ್ತೀವಿ ಅಂತ ಅವರೇ ಹೇಳ್ತಾವ್ರೆ. ಯಾಕೆ ನೀವು ಕರೆಕ್ಟಾಗಿ ಕಾರ್ಖಾನೆ ಫ್ಯಾಕ್ಟ್ರಿ ನಡ್ಸಂಗಿದ್ರೆ, ಅದಕ್ಕೆ ಒಳ್ಳೆ ಫ್ಯಾಕ್ಟ್ರಿ ಆಗಿದ್ದರೆ ಇವತ್ತು ಅವೆಲ್ಲ ಕೊಡಬಾರ್ದಾಗಿತ್ತು. ಒಳ್ಳೆ ಫ್ಯಾಕ್ಟ್ರಿ ಅಲ್ಲ ಅದು, ಇವತ್ತು ಒಳ್ಳೆ ಫ್ಯಾಕ್ಟ್ರಿ ಅಲ್ಲ. ಇವತ್ತು ಕೇಳ್ಕೊತಾ ಇದ್ದೀವಿ ನಾವೆಲ್ಲನೂ. ವಿಷದ ಗಾಳಿದಿಂದ ಆ ಕಂಪ್ನಿ ಇವತ್ತು ಕೂಡಲೇ ವರ್ಗಾವಣೆ ಆಗಬೇಕದು. ಇಲ್ಲಾಂದರೆ ಸಾಕಷ್ಟು ಹೋರಾಟಗಳು ನಾವು ಇವತ್ತು ಮಾಡ್ತೀವಿ. ಮುಂದಕ್ಕೆ ಉಗ್ರ ಹೋರಾಟಗಳನ್ನು ನಡೆಸ್ತೀವಿ. ತಾಲೂಕು ಆಫೀಸ್ ಹತ್ರ, DC ಆಫೀಸ್ ಹತ್ರ ಎಲ್ಲನೂ ನಡೆಸ್ತೀವಿ. ಮುಂದಿನ ದಿನದಲ್ಲಿ ಎಲ್ಲ ಕಡೆನೂ ನಾವು ಕಂಪ್ಲೇಂಟ್ ಮಾಡಿದ್ವಿ. ಕೂಡಲೇ ವರ್ಗಾವಣೆ ಮಾಡಬೇಕು. ನಮ್ಮೂರಿಂದ ಸುಮಾರು ಜನಕ್ಕೆ ಲಂಗ್ಸ್ ಪ್ರಾಬ್ಲಮ್ಮು, ಗಂಟಲು ನೋವು, ಕ್ಯಾನ್ಸರು, TB ಪ್ರಾಬ್ಲಮ್ಮು, ಇವೆಲ್ಲ ಕಾಯಿಲೆಗಳು ಅಟ್ಯಾಕ್ ಆಗ್ತಾನೇ ಇದೆ. ಸುಮಾರು ಜನ ಡೆತ್ತು ಆಗಿದ್ದಾರೆ. ಥರ ಆಗೋದಕ್ಕೆ ಕಾರಣ ಅಂದರೆ ಈ ಪಕ್ಕದಲ್ಲಿ ಒಂದು 300 ಮೀಟ್ರು ಅಂದರಲ್ಲಿ 300 ಅಡಿ ಇದರಲ್ಲಿ ಇಂಡಿಯನ್ ಕಂಪ್ನಿ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಕಂಪ್ನಿ ಆಗಿಬಿಟ್ಟಿದೆ. ಆ ಕಂಪ್ನಿ ಇರೋದ್ರಿಂದ ಕನಿಷ್ಠ ಅಂದ್ರೂ ಒಂದು 10 ವರ್ಷದಿಂದ ಈಚೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಅವ್ರು ಹೇಳ್ಕೊಂಡಿರಂಗೆ ಡೆತ್ ಆಗಿದ್ದಾರೆ. ಅದು ಒಳಗಡೆ ಹೇಳ್ಕೊಳೋಣ ಅಂದರೆ ಅವರು ಪಾಪ ಭಯ ಬಿದ್ದು ಒಳಗೊಳಗೆ ಕಾಯಿಲೆಗಳು ಬಂದುಬಿಟ್ಟು ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ದುಡ್ಡುಗಳಿಗೆ ಖರ್ಚು ಮಾಡೋದು ಸತ್ತೋಯ್ತು, ಫಿನಿಶ್. ಈ ಥರ ಮಾಡಿ ಸುಮಾರು ಜನ ಡೆತ್ ಆಗಿದ್ದಾರೆ. ಅವ್ರು ಒಳಗಡೆ ಇನ್ನು ಹಿರಿಯರ ಹತ್ರ ದೊಡ್ಡವ್ರ ಹತ್ರ ಹೋಗಿ ಮಾತಾಡೋಣ ಅಂದರೆ ಅವರು ಬಿಡಪ್ಪ ಏನೋ ಪ್ರಾಬ್ಲಮ್ ಇತ್ತು, ಕಾಯಿಲೆ ಇತ್ತು, ಸತ್ತೋದ್ರು ಅಷ್ಟೇ. ಇದರಿಂದ ತುಂಬ ಜನಕ್ಕೆ ಅಧ್ವಾನ ಆಗ್ತಾಯಿದೆ, ತುಂಬ ಜನಕ್ಕೆ ಅನ್ಯಾಯನೂ ಆಗಿದೆ. ಅದಕ್ಕೋಸ್ಕರ ಇವರು ಇದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ. ಇವೆಲ್ಲ ನಮ್ಮ ಹಳ್ಳಿಯಲ್ಲಿ ತುಂಬ ನಡೀತಾ ಇದೆ ಸರ್. ಆದರೆ ಕೆಲವರೆಲ್ಲ ಕಾಯಿಲೆಗಳು ಬಂದು ಡೆತ್ ಆಗಿರೋರು ಪಾಪ ಅವರು ಸುಮಾರು ಜನ ಇವರ ಅನಾಥರಾಗ್ಬಿಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಇವಾಗ ಗಂಡ ಹೆಂಡ್ತಿ ಮಕ್ಕಳು ಇರ್ತಾರೆ. ಗಂಡ ತೀರ್ಕೊಂಡ್ಮೇಲೆ ಮಕ್ಕಳು ಪಾಪ ಏನೋ ತಾಯಿ ಇರ್ತಾಳೆ. ಅವ್ರು ನೋಡ್ರಿ ಅವರು ಬೇರೆ ಕಂಪ್ನಿಯಲ್ಲಿ ಇಲ್ಲಿ ಕೆಲಸ ಮಾಡೋದು, ಜೀವನ ಮಾಡೋದು ಇಷ್ಟೇ ಆಗೋಯ್ತು. ಅದರಿಂದ ಸುಮಾರು ಜನಕ್ಕೆ ತೊಂದರೆ ಆಗಿದೆ. ಒಳಗೆ ಅವ್ರ ಮನೆಯಲ್ಲೂ ಡೆತ್ಗಳಾಗಿರ್ತಾರೆ, ಅವ್ರು ಹೇಳ್ಕೊತಾ ಇಲ್ಲ ಅಷ್ಟೇ. ಅವ್ರ ಮನೇಲಿ ಒಬ್ಬೊಬ್ರು ಸತ್ತೇ ಹೋಗಿರ್ತಾರೆ, ಅವ್ರು ಹೇಳ್ಕೊತಾ ಇಲ್ಲ ಅಷ್ಟೇ. ನಾವು ಹೇಳ್ಕೊತಾ ಇದ್ವಿ ಓಪನ್ ಆಗಿ.